ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ಅಮೋಘ ವರ್ಷ IAS KS ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಫ್ರೀಯಾಗಿ ಈ ಒಂದು PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನೀವು ಈಸಿಯಾಗಿ ರಿವೈಸ್ ಮಾಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ಕಳೆದ ಕೆಲವು ದಿನಗಳಲ್ಲಿ ಡಿಸ್ಕಸ್ ಮಾಡಲಾಗಿರಲಿಲ್ಲ ಆ ಆರ್ಟಿಕಲ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಇವತ್ತು ಡೀಟೇಲ್ ಆಗಿ ಈ ಒಂದು ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಈ ಒಂದು ಯೋಜನೆಯನ್ನು ಭಾರತದ ಈ ಕೆಳಗಿನ ಯಾವ ವರ್ಗದ ಮೇಲೆ ಫೋಕಸನ್ನು ಮಾಡಿ, ಅಂದರೆ ಯಾವ ವರ್ಗದ ಜನರಿಗೆ ಸಹಾಯ ಮಾಡುವಂಥ ಉದ್ದೇಶದಿಂದ ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಭಿಕ್ಷೆ ಬೇಡುವ ಜನರು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಬೀದಿ ವ್ಯಾಪಾರಿಗಳು ಅಥವಾ ಮೇಲಿನ ಎಲ್ಲವೂ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ, 2020ನೇ ಇಸವಿಯಲ್ಲಿ ಈ ಕೋವಿಡ್-19 ಕಾರಣಕ್ಕಾಗಿ ಲಾಕ್ಡೌನನ್ನು ಮಾಡಲಾಗಿತ್ತು. ಸೊ ಈ ಒಂದು ಲಾಕ್ಡೌನ್ನಿಂದ ಸಾಕಷ್ಟು ರೀತಿಯಾದಂತಹ ಪ್ರತಿಕೂಲವಾದಂತಹ ಪರಿಣಾಮಗಳನ್ನು ಅನುಭವಿಸಿದಂತಹ ಜನರಿಗೆ ಅವರ ಒಂದು ಜೀವನೋಪಾಯವನ್ನು ಪ್ರಾರಂಭ ಮಾಡುವಂತಹ ಉದ್ದೇಶದಿಂದ ಈ ಬೀದಿ ಬದಿ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೆ ಸಹಾಯ ಮಾಡುವಂತಹ ಆರ್ಥಿಕ ನೆರವನ್ನು ನೀಡುವಂತಹ ಒಂದು ಉದ್ದೇಶದಿಂದ ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಯೋಜನೆಯನ್ನು 2020ನೇ ಇಸವಿಯಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಬೀದಿ ಬದಿ ವ್ಯಾಪಾರಿಗಳು ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾಯಿರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಭಾರತೀಯ ಮೂಲದ ವ್ಯಕ್ತಿ ಇತ್ತೀಚೆಗೆ ಅಂಕಿಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಸೊ ಈ ಒಂದು ಪ್ರೈಸನ್ನು ಪಡೆದುಕೊಂಡಂತಹ, ಈ ಒಂದು ಅವಾರ್ಡನ್ನು ಪಡೆದುಕೊಂಡಂತಹ ಭಾರತೀಯ ಮೂಲದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಇದೆ. ಈ ಒಂದು ಇಮೇಜ್ನಲ್ಲಿ ಅವರ ಭಾವಚಿತ್ರವನ್ನು ಕೂಡ ನೋಡ್ಬೋದು. ಇವರು ಯಾರು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 CNR ರಾವ್, ಆಪ್ಷನ್ 2 CR ರಾವ್, ಆಪ್ಷನ್ 3 PC ಮಹಾಲ್ನೋಬಿಸ್ ಅಥವಾ ಆಪ್ಷನ್ 4 ಸತ್ಯಪ್ರಕಾಶ್ ರೇ ಅಂತ ಇದೆ. ನಿಮ್ಮ ಉತ್ತರ ಏನು? ಈ ಅಂಕಿಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು, ಅಂದರೆ ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸನ್ನು ಪಡೆದುಕೊಂಡಂತಹ ಭಾರತೀಯ ಮೂಲದ ವ್ಯಕ್ತಿ ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ. ಪ್ರತಿ ವರ್ಷ ಡಿಸೆಂಬರ್ 26ನೇ ತಾರೀಕನ್ನು ಭಾರತದಲ್ಲಿ ವೀರ ಬಾಲ ದಿವಸ್ ಅಂತ ಆಚರಿಸಲಾಗುತ್ತೆ. ವೀರ ಬಾಲ ದಿನಾಚರಣೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಡಿಸೆಂಬರ್ 26ನೇ ತಾರೀಕಂದು 2020ನೇ ಇಸವಿಯಿಂದ ಈ ರೀತಿಯಾದಂತಹ ದಿನವನ್ನು ಘೋಷಣೆ ಮಾಡಲಾಗಿತ್ತು ಪ್ರಧಾನಮಂತ್ರಿಯವರಿಂದ. ಸೊ ಪ್ರತಿ ವರ್ಷವೂ ಕೂಡ ಈ ಡಿಸೆಂಬರ್ 26ನೇ ತಾರೀಕಿನಂದು ವೀರ್ ಬಾಲ್ ದಿವಸನ್ನು ಆಚರಿಸಲಾಗ್ತಾ ಇದೆ. ಇದರ ಒಂದು ಹಿಸ್ಟ್ರಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಸಿಖ್ ಧರ್ಮದ 10ನೇ ಗುರುವಾಗಿದ್ದಂತಹ ಈ ಗುರು ಗೋವಿಂದ ಸಿಂಗ್ ಅವರ ಪುತ್ರರಾದಂತಹ, ಈ ಒಂದು ಇಮೇಜ್ನಲ್ಲಿ ಅವರ ಭಾವಚಿತ್ರವನ್ನು ನೋಡ್ಬೋದು, ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಇವರನ್ನು ಈ ಔರಂಗಜೇಬನಿಂದ ಸೆರೆ ಹಿಡಿದು ಮರಣದಂಡನೆಯನ್ನು ಇವರಿಗೆ ವಿಧಿಸಲಾಗುತ್ತೆ. ಸೊ ಇವರ ಸಾಹಸ ಅಥವಾ ಶೌರ್ಯವನ್ನು ಅಥವಾ ತ್ಯಾಗವನ್ನು ಸ್ಮರಿಸುವಂತಹ ಉದ್ದೇಶದಿಂದ 2020ನೇ ಇಸವಿಯಿಂದ ಡಿಸೆಂಬರ್ 26ನೇ ತಾರೀಕಿನಂದು ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ಸೊ ಈ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಗುರು ಪರಂಪರೆಯನ್ನು ಪ್ರಾರಂಭ ಮಾಡಲಾಗಿತ್ತು ಗುರು ನಾನಕ್ ಅವರಿಂದ. ಅಂದರೆ ಈ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಗುರು ನಾನಕ್ ದೇವ್ ಅವರಿಂದ ಈ ಒಂದು ಗುರು ಪರಂಪರೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಸಿಖ್ ಧರ್ಮದ ಫಾಲೋವರ್ಸ್ಗಳನ್ನು ಗೈಡ್ ಮಾಡಲು ಅಥವಾ ಅವರ ಒಂದು ಮಾರ್ಗದರ್ಶನವನ್ನು ನೀಡುವಂಥ ಉದ್ದೇಶದಿಂದ. ಸೊ ನಂತರದ ದಿನಗಳಲ್ಲಿ 10 ಗುರುಗಳನ್ನು, ಈ ಸಿಖ್ ಧರ್ಮದ ಗುರುಗಳನ್ನು
ಈ ಸಿಖ್ ಧರ್ಮದಲ್ಲಿ ಗುರುತಿಸಲಾಗುತ್ತೆ. ಸೊ ಮೊದಲನೇ ಗುರು ಯಾರು ಅಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಗುರು ನಾನಕ್ ದೇವ್ ಅವರು ಈ ಸಿಖ್ ಧರ್ಮದ ಮೊದಲ ಗುರುವಾಗಿ ಗುರುತಿಸಿಕೊಳ್ತಾರೆ. ಇವರ ಕಾಲದಿಂದ ಈ ಗುರು ಗ್ರಂಥ ಸಾಹಿಬ್ ಅಥವಾ ಆದಿ ಗ್ರಂಥ್ ಅನ್ನುವ ಈ ಒಂದು ಪವಿತ್ರ ಪುಸ್ತಕವನ್ನು ಕಂಪೈಲೇಷನ್ ಮಾಡಲು ಸ್ಟಾರ್ಟ್ ಮಾಡಲಾಗುತ್ತೆ. ಸೊ ನಂತರದ ದಿನಗಳಲ್ಲಿ ಎರಡನೇ ಗುರುವಾಗಿ ಗುರು ಅಂಗದ್ ಅವರು ಈ ಒಂದು ಪೀಠವನ್ನು ಆರೋಹಣ ಮಾಡ್ತಾರೆ ಅಥವಾ ಆ ಒಂದು ಪೀಠವನ್ನು ಅಲಂಕರಿಸ್ತಾರೆ. ಇವರ ಮುಖ್ಯವಾದಂತಹ ಕಾಂಟ್ರಿಬ್ಯೂಷನ್ ಏನು ಈ ಸಿಖ್ ಧರ್ಮಕ್ಕೆ ಅಂತಂದರೆ, ಇವರು ಒಂದು ವಿಶೇಷವಾದಂತಹ ಲಿಪಿಯನ್ನು ಪ್ರಾರಂಭ ಮಾಡ್ತಾರೆ, ಗುರುಮುಖಿ ಅನ್ನುವ ಲಿಪಿಯನ್ನು. ಸೊ ಇದು ಮುಖ್ಯವಾದಂಥ ಇವರ ಕಾಂಟ್ರಿಬ್ಯೂಷನ್ ಆಗಿದೆ, ಗುರು ಅಂಗದ್ ಅನ್ನುವ ಎರಡನೇ ಸಿಖ್ ಗುರು ಅವರು. ಮೂರನೇ ಸಿಖ್ ಗುರು ಯಾರು ಅಂತಂದರೆ ಗುರು ಅಮರ್ ದಾಸ್ ಅಂತ. ಇವರು ಮುಖ್ಯವಾಗಿ ಈ ಒಂದು ದಾಸೋಹ ಪಂಥವನ್ನು ಅಥವಾ ಲಂಗರ್ ಅಂತ ಕರೀತಾರೆ ಸಿಖ್ ಧರ್ಮದಲ್ಲಿ. ಸೊ ಈ ಲಂಗರನ್ನು ಈ ಸಿಖ್ ಧರ್ಮದ ಅವಿಭಾಜ್ಯ ಅಂಗವಾಗಿ ಮಾಡ್ತಾರೆ. ಗುರು ಅಮರ್ ದಾಸ್ ಅವರು ಮೂರನೇ ಸಿಖ್ ಧರ್ಮದ ಗುರು ಆಗಿದ್ದರು. ನಾಲ್ಕನೇ ಗುರು ಯಾರು ಅಂತಂದರೆ ಕ್ರಿಸ್ತಶಕ 1574ರಿಂದ 1586ರವರೆಗೆ ಗುರು ರಾಮದಾಸ್ ಅವರು ಈ ಸಿಖ್ ಧರ್ಮದ ನಾಲ್ಕನೇ ಗುರುವಾಗಿ ಗುರುತಿಸಿಕೊಳ್ತಾರೆ. ಇವರ ಮುಖ್ಯವಾದಂತಹ ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಈ ಸಿಖ್ಖರ ಪ್ರಮುಖ ಮತ್ತು ವಿಶೇಷವಾದಂತಹ ಒಂದು ನಗರವಾದಂತಹ ಅಮೃತ್ಸರ್ ಅನ್ನುವ ಈ ಒಂದು ನಗರವನ್ನು ಪಂಜಾಬ್ನಲ್ಲಿ ಪ್ರಾರಂಭ ಮಾಡ್ತಾರೆ ಅಥವಾ ಸ್ಥಾಪನೆ ಮಾಡ್ತಾರೆ. ನಂತರ ಐದನೇ ಗುರು ಆಗಿರುವಂತಹ ಗುರು ಅರ್ಜನ್ ದೇವ್ ಅವರು ಮುಖ್ಯವಾದಂತಹ ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಈ ಅಮೃತ್ಸರ್ನಲ್ಲಿ ಗೋಲ್ಡನ್ ಟೆಂಪಲನ್ನು, ಸ್ವರ್ಣ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರ ಇನ್ನೊಂದು ವಿಶೇಷವಾದಂತಹ ಒಂದು ಕಾಂಟ್ರಿಬ್ಯೂಷನ್ ಏನು, ಕೊಡುಗೆ ಏನು ಅಂತಂದರೆ ಈ ಸಿಖ್ ಧರ್ಮದಲ್ಲಿ ಪ್ರಾರಂಭ ಮಾಡಲಾದಂತಹ ಈ ಒಂದು ಗುರು ಗ್ರಂಥ ಸಾಹಿಬನ್ನು ಫೈನಲ್ ಆಗಿ ಕಂಪೈಲೇಷನ್ ಮಾಡೋದು, ಅಂದರೆ ಆ ಒಂದು ಪುಸ್ತಕದ ರೂಪದಲ್ಲಿ ಆ ಒಂದು ಗ್ರಂಥವನ್ನು ಸಂಪಾದನೆ ಮಾಡುವಂತಹ ಒಂದು ಪ್ರಮುಖ ಕಾರ್ಯವನ್ನು ಗುರು ಅರ್ಜನ್ ದೇವ್ ಅವರು ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ಪವಿತ್ರ ಗ್ರಂಥ ಸಾಹಿಬನ್ನು ಬರೆದಂತಹ ಅಥವಾ ಒಂದು ಫೈನಲ್ ಆಗಿ ಅದಕ್ಕೆ ಒಂದು ಬುಕ್ಕನ್ನು ಅಥವಾ ಪುಸ್ತಕದ ರೂಪವನ್ನು ನೀಡಿದಂತಹ ಶ್ರೇಯ ಯಾರಿಗೆ ಹೋಗುತ್ತಂದರೆ ಗುರು ಅರ್ಜನ್ ದೇವ್ ಅವರಿಗೆ. ಅದೇ ರೀತಿಯಾಗಿ ಆರನೇ ಗುರು ಆಗಿರುವಂತಹ ಈ ಗುರು ಗೋವಿಂದ ಸಿಂಗ್ ಅವರು ಅಕಾಲ್ ತಖ್ತನ್ನು ಪ್ರಾರಂಭ ಮಾಡ್ತಾರೆ. ಅಕಾಲ್ ತಖ್ತ್ ಅಂತಂದರೆ ಈ ದೇಶದಾದ್ಯಂತ ಸಾಕಷ್ಟು ಗುರು ಪೀಠಗಳನ್ನು ಪ್ರಾರಂಭ ಮಾಡ್ತಾರೆ ಗುರು ಹರಗೋಬಿಂದ್ ಅವರು. ನಂತರ 7ನೇ ಗುರುವಾಗಿ ಗುರು ಹರ ರಾಯ್ ಅಂತ, ನಂತರ 8ನೇ ಗುರುವಾಗಿ ಗುರು ಹರ ಕಿಶನ್ ಅಂತ, ನಂತರ 9ನೇ ಗುರುವಾಗಿ ಗುರು ತೇಗ್ ಬಹಾದೂರ್ ಅವರು ಈ ಒಂದು ಗುರುವಾಗಿ ಸಿಖ್ ಧರ್ಮದ ಗುರುವಾಗಿ ಪೀಠವನ್ನು ಅಲಂಕರಿಸ್ತಾರೆ. ಸೊ ಮುಖ್ಯವಾಗಿ ಇವರನ್ನು ಔರಂಗಜೇಬನಿಂದ ಅಥವಾ ಮುಘಲರ ರಾಜನಾಗಿದ್ದಂತಹ ಔರಂಗಜೇಬನಿಂದ ಈ ಗುರು ತೇಗ್ ಬಹಾದೂರ್ ಅವರು ಮರಣದಂಡನೆಗೆ ಒಳಗಾಗ್ತಾರೆ, ಅವರನ್ನು ಎಕ್ಸಿಕ್ಯೂಟ್ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಇದೇ ಒಂದು ನಿಟ್ಟಿನಲ್ಲಿ ಸಿಖ್ ಧರ್ಮವನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸಿಖ್ ಧರ್ಮದ 10ನೇ ಗುರುವಾಗಿದ್ದಂತಹ ಗುರು ಗೋವಿಂದ ಸಿಂಗ್ ಅವರು ಕ್ರಿಸ್ತಶಕ 1675ರಿಂದ 1708ರವರೆಗೆ ಈ ಗುರು ಗೋವಿಂದ ಸಿಂಗ್ ಅವರು ಖಾಲ್ಸಾ ಅನ್ನುವ ಒಂದು ಮಿಲಿಟೆಂಟ್ ಆರ್ಗನೈಸೇಷನನ್ನು ಪ್ರಾರಂಭ ಮಾಡ್ತಾರೆ. ಖಾಲ್ಸಾ ಪಂಥವನ್ನು ಪ್ರಾರಂಭ ಮಾಡಿದಂತಹ ಒಂದು ಶ್ರೇಯ ಯಾರಿಗೆ ಹೋಗುತ್ತೆ ಅಂತಂದರೆ ಈ ಗುರು ಗೋವಿಂದ ಸಿಂಗ್ ಅವರಿಗೆ ಹೋಗುತ್ತೆ. ಇದನ್ನು ಎಕ್ಸಾಮ್ನಲ್ಲಿ ಕೇಳ್ಬೋದು, ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ಗುರು ಪರಂಪರೆಯನ್ನು ಇವರು ಎಂಡ್ ಮಾಡ್ತಾರೆ. ಯಾಕಂತಂದರೆ ಇವರ ಮಕ್ಕಳಾಗಿದ್ದಂತಹ ಜೋರಾವರ್ ಮತ್ತು ಈ ಫತೇ ಸಿಂಗ್ ಅವರನ್ನು ಈ ಮೊಘಲರ ರಾಜನಾಗಿದ್ದಂತಹ ಔರಂಗಜೇಬನಿಂದ ಮರಣದಂಡನೆಯನ್ನು ನೀಡಲಾದ ನಂತರ ಈ ಗುರು ಪಂಥವನ್ನು ಅಥವಾ ಗುರು ಪರಂಪರೆಯನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ನಂತರ ಈ ಗುರು ಗ್ರಂಥ ಸಾಹಿಬ್ ಅಥವಾ ಆದಿ ಗ್ರಂಥವನ್ನು ಸಿಖ್ ಧರ್ಮಕ್ಕೆ ಮಾರ್ಗದರ್ಶನ ನೀಡುವುದಕ್ಕೆ ಪರ್ಮನೆಂಟ್ ಗುರುವಾಗಿ ನೇಮಕ ಮಾಡ್ತಾರೆ ಅಥವಾ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಇದು 10 ಗುರುಗಳ ಸಿಖ್ ಧರ್ಮದ ಗುರುಗಳ ಒಂದು ಬ್ರೀಫ್ ಆದಂತಹ ಹಿಸ್ಟ್ರಿ ಆಗಿತ್ತು. ಅವರ ಮುಖ್ಯವಾದಂತಹ ಕಾಂಟ್ರಿಬ್ಯೂಷನ್ಗಳನ್ನು ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ. ಮುಂದಿನ ಆರ್ಟಿಕಲ್ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗಿದೆ. ಇತ್ತೀಚೆಗೆ ಅಂದರೆ ಡಿಸೆಂಬರ್ 22ನೇ ತಾರೀಕಿನಂದು ನಾವು ದೇಶದಾದ್ಯಂತ ಚಳಿಗಾಲದ ಅಯನ ಸಂಕ್ರಾಂತಿಯನ್ನು ಅನುಭವಿಸಿದ್ದು. ಅಂದರೆ ಭೂಮಿಯ ಈ ಒಂದು ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿ 23.5 ಡಿಗ್ರಿ ಸೆಲ್ಸಿಯಸ್ ಅಂತ ಡಿಗ್ರಿ ಅಂತ ಓದ್ತೇವೆ, ಅಕ್ಷಾಂಶ ಅಂತ ಅಥವಾ ಲ್ಯಾಟಿಟ್ಯೂಡ್ ಅಂತ. 23.5 ಡಿಗ್ರಿ ಲ್ಯಾಟಿಟ್ಯೂಡ್ ಅಥವಾ ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೂಡ ಕರೀತಾರೆ.
ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಭೂಮಿಯು 23.5 ಡಿಗ್ರಿ ಲಂಬದಿಂದ 23.5 ಡಿಗ್ರಿ ಟಿಲ್ಟ್ ಆಗಿ ಅಥವಾ ಕ್ರಾಸ್ ಆಗಿ ಈ ಒಂದು ಸೂರ್ಯನನ್ನು ಸುತ್ತುವರಿಯುತ್ತದೆ ಅಥವಾ ಸುತ್ತು ಹಾಕುತ್ತೆ, ಪ್ರದಕ್ಷಿಣೆ ಹಾಕುತ್ತದೆ. ಸೊ ಅದೇ ರೀತಿಯಾಗಿ ಈ ಒಂದು 23.5 ಡಿಗ್ರಿ ಉತ್ತರ ಭಾಗದಲ್ಲಿರುವಂತಹ ಅಂದರೆ ಈ ಸಮಭಾಜಕ ವೃತ್ತದಿಂದ ಇಕ್ವೇಟರ್ ಅಂತ ಇದನ್ನ ಕರೀತಾರೆ, ಸಮಭಾಜಕ ವೃತ್ತ 0 ಡಿಗ್ರಿ ಅಕ್ಷಾಂಶ ಅಂತ. ಇದರ ಉತ್ತರ ಭಾಗದಲ್ಲಿರುವಂತಹ ಪ್ರದೇಶಗಳಲ್ಲಿ ಈ ಡಿಸೆಂಬರ್ ಕಾಲದಲ್ಲಿ ಚಳಿಗಾಲವನ್ನು ನಾವು ಅನುಭವಿಸಬೇಕಾಗುತ್ತೆ. ಸೊ ಇದೇ ಒಂದು ದಿನವನ್ನು ಡಿಸೆಂಬರ್ 22ನೇ ತಾರೀಕನ್ನು ಅತಿ ದೀರ್ಘವಾದಂತಹ ಒಂದು ರಾತ್ರಿಯನ್ನು ನಾವು ಅನುಭವಿಸಬೇಕಾಗುತ್ತೆ. ಸೊ ಇದನ್ನು ವಿಂಟರ್ ಸಾಲ್ಸ್ಟಿಸ್ ಅಂತ ಕೂಡ ಕರೀತಾರೆ. ವಿಂಟರ್ ಸಾಲ್ಸ್ಟಿಸ್ ಅಥವಾ ಚಳಿಗಾಲದ ಅಯನ ಸಂಕ್ರಾಂತಿ ಅಂತ ಗುರುತಿಸಲಾಗುತ್ತೆ. ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಡೀಟೇಲ್ ಆಗಿ ನೋಡೋದಾದರೆ ಆಗಲೇ ತಿಳಿಸಿದ ಹಾಗೆ ಸೂರ್ಯನನ್ನು ಭೂಮಿಯು ಒಂದು ಎಲಿಪ್ಟಿಕಲ್ ಆಕಾರದಲ್ಲಿ ಸುತ್ತುವರಿಯುತ್ತದೆ. ಸೊ ಮುಖ್ಯವಾಗಿ ಈ ಒಂದು ಜೂನ್ ತಿಂಗಳ 22ನೇ ತಾರೀಕನ್ನು 21 ಅಥವಾ 22ನೇ ತಾರೀಕನ್ನು ಮತ್ತು ಡಿಸೆಂಬರ್ 21 ಅಥವಾ 22ನೇ ತಾರೀಕನ್ನು ಸಾಲ್ಸ್ಟಿಸ್ ಅಂತ ಕರೀತಾರೆ. ಜೂನ್ ತಿಂಗಳ 21ನೇ ತಾರೀಕನ್ನು ದೀರ್ಘವಾದಂತಹ ದಿನ ಹಗಲನ್ನು ನಾವು ಕಾಣುವುದರಿಂದ ಅದನ್ನು ಸಮರ್ ಸಾಲ್ಸ್ಟಿಸ್ ಅಂತ ಕರೆದರೆ, ಬೇಸಿಗೆಯ ಅಯನ ಸಂಕ್ರಾಂತಿ ಅಂತ ಕರೆದರೆ, ಈ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ 22ನೇ ತಾರೀಕು ಅಥವಾ 21ನೇ ತಾರೀಕು ಬರುವಂತಹ ಈ ಒಂದು ದಿನವನ್ನು, ದೀರ್ಘವಾದಂತಹ ರಾತ್ರಿಯನ್ನು ಅನುಭವಿಸುವಂಥ ಈ ಒಂದು ದಿನವನ್ನು ವಿಂಟರ್ ಸಾಲ್ಸ್ಟಿಸ್ ಅಂತ ಅಥವಾ ಚಳಿಗಾಲದ ಅಯನ ಸಂಕ್ರಾಂತಿ ಅಂತ ನಾವು ಗುರುತಿಸ್ತೇವೆ. ಈ ಒಂದು ಸಮಯದಲ್ಲಿ ಸೂರ್ಯನಿಂದ ಭೂಮಿಗೆ ಇರುವಂತಹ ಡಿಸ್ಟೆನ್ಸ್ ಏನಿರುತ್ತೆ ಅದು ಜಾಸ್ತಿಯಾಗಿರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇದಕ್ಕೆ ಅಪೋಸಿಟ್ ಆದಂತಹ ಡೈರೆಕ್ಷನ್ನಲ್ಲಿ, ಯಾಕಂದರೆ ನಾವು ಎಲಿಪ್ಟಿಕಲ್ ಆಕಾರದಲ್ಲಿ ಈ ಒಂದು ಸೂರ್ಯನನ್ನು ಪ್ರದಕ್ಷಿಣೆ ಹಾಕುತ್ತೆ ಭೂಮಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಹೀಗಾಗಿ ಕಡಿಮೆ ಡಿಸ್ಟೆನ್ಸನ್ನು ಹೊಂದಿದಂತಹ ಈ ಒಂದು ಸಮಯದಲ್ಲಿ ಅದನ್ನು ಮಾರ್ಚ್ ಇಕ್ವಿನಾಕ್ಸ್ ಮತ್ತು ಸೆಪ್ಟೆಂಬರ್ ಇಕ್ವಿನಾಕ್ಸ್ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಅಂದರೆ ಇಕ್ವಿನಾಕ್ಸ್ ಅಂತಂದರೆ ಸಮವಾದಂತಹ ದಿನ ಮತ್ತು ಹಗಲು ಮತ್ತು ರಾತ್ರಿಗಳನ್ನು ನಾವು ಅನುಭವಿಸುತ್ತೇವೆ. ಈ ಮಾರ್ಚ್ 21ನೇ ತಾರೀಕು ಮತ್ತು ಸೆಪ್ಟೆಂಬರ್ 23ನೇ ತಾರೀಕು ಅಥವಾ 22 ಅಂತ ಕನ್ಸಿಡರ್ ಮಾಡ್ಬೋದು. 22 ಅಥವಾ 23ನೇ ತಾರೀಕು ಸೆಪ್ಟೆಂಬರ್ ಮತ್ತು ಮಾರ್ಚ್ ತಿಂಗಳ ಈ ಒಂದು 21ನೇ ತಾರೀಕನ್ನು ನಾವು ಏನು ಕನ್ಸಿಡರ್ ಮಾಡ್ತೇವೆ ಅಂದರೆ ಇಕ್ವಿನಾಕ್ಸ್ ಅಂತ ಗುರುತಿಸ್ತೇವೆ. ಅಂದರೆ ಹಗಲು ಮತ್ತು ರಾತ್ರಿಗಳು ಈಕ್ವಲ್ ಡಿಸ್ಟೆನ್ಸ್ ಆಗಿ ಅಂದರೆ ಈಕ್ವಲ್ ಆಗಿ ಇರುತ್ತವೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ಭೂಮಿಯು ಸೂರ್ಯನನ್ನು 23.5 ಡಿಗ್ರಿ ಆ್ಯಂಗಲ್ನಲ್ಲಿ ಅಥವಾ ಒಂದು ಕೋನದಲ್ಲಿ ಈ ಒಂದು ಸೂರ್ಯನನ್ನು ಸುತ್ತುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ 23.5 ಡಿಗ್ರಿ ಅಕ್ಷಾಂಶವನ್ನು ಉತ್ತರದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಗಮನಿಸಿದರೆ, ದಕ್ಷಿಣದಲ್ಲಿ ಇದನ್ನು 23.5 ಡಿಗ್ರಿ ಸಮಭಾಜಕ ವೃತ್ತದಿಂದ ಈ ಒಂದು ಅಕ್ಷಾಂಶವನ್ನು, ಕಾಲ್ಪನಿಕ ಅಕ್ಷಾಂಶವನ್ನು, ರೇಖೆಯನ್ನು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಗುರುತಿಸ್ತೇವೆ. ಅಂದರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕನ್ಸಿಡರ್ ಮಾಡ್ತೇವೆ. ನಮ್ಮ ಭಾರತ ಈ ಒಂದು ಉತ್ತರ ಭಾಗದಲ್ಲಿರುವುದರಿಂದ, ಈ ಒಂದು ಇಕ್ವೇಟರ್ನ ಉತ್ತರ ಭಾಗದಲ್ಲಿರುವುದರಿಂದ ಈ ಒಂದು ಪ್ರದೇಶವನ್ನು ಮಕರ ಸಂಕ್ರಾಂತಿ ವೃತ್ತ ಏನಿದೆ ನಮ್ಮ ಭಾರತದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಿದೆ ನಮ್ಮ ಭಾರತದ ಮೂಲಕ ಕೂಡ ಹಾದು ಹೋಗುವುದನ್ನು ನಾವು ಗಮನಿಸ್ತೇವೆ. ಸೊ ಈ 23.5 ಡಿಗ್ರಿ ಅಕ್ಷಾಂಶ ಇರುವಂತಹ, ಉತ್ತರ ಅಕ್ಷಾಂಶ ಇರುವಂತಹ ಭಾಗದಲ್ಲಿ ಈ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವಂತಹ ಒಂದು ಸಮಯವನ್ನು ಜೂನ್ ಸಾಲ್ಸ್ಟಿಸ್ ಅಂತ ಕರೀತಾರೆ ಅಥವಾ ಸಮರ್ ಸಾಲ್ಸ್ಟಿಸ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಡೈರೆಕ್ಟಾಗಿ ನೇರವಾಗಿ ಈ ಸೂರ್ಯನ ಕಿರಣಗಳು ಬೀಳುವಂತಹ ಒಂದು ಸಂದರ್ಭವನ್ನು ಮಕರ ಸಂಕ್ರಾಂತಿ ಅಥವಾ ಈ ಒಂದು ಡಿಸೆಂಬರ್ ಸಾಲ್ಸ್ಟಿಸ್ ಅಥವಾ ಚಳಿಗಾಲದ ಅಯನ ಸಂಕ್ರಾಂತಿ ಅಂತ ಗುರುತಿಸ್ತೇವೆ. ಸಾಮಾನ್ಯವಾಗಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಉತ್ತರ ಭಾಗದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಾವು ಕ್ರಿಸ್ಮಸ್ಸನ್ನು ಚಳಿಗಾಲದಲ್ಲಿ ಆಚರಿಸಿದರೆ ಈ
0 ಡಿಗ್ರಿ ಅಕ್ಷಾಂಶದ ದಕ್ಷಿಣ ಭಾಗದಲ್ಲಿರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ, ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಮತ್ತು ಈ ದಕ್ಷಿಣ ಅಮೆರಿಕಾ ಖಂಡದ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಈ ಬೇಸಿಗೆ ಕಾಲದಲ್ಲಿ ಈ ಒಂದು ಕ್ರಿಸ್ಮಸನ್ನು ಆಚರಣೆ ಮಾಡಲಾಗುತ್ತೆ. ಸದ್ಯಕ್ಕೆ ನಮ್ಮ ಉತ್ತರ ಭಾಗದಲ್ಲಿ, ಅಂದರೆ ಭೂಮಿಯ ಉತ್ತರ ಭಾಗದಲ್ಲಿ ನಾವು ಚಳಿಗಾಲವನ್ನು ಅನುಭವಿಸ್ತಾ ಇದ್ದರೆ, ಈ ಒಂದು ದಕ್ಷಿಣ ಭಾಗದಲ್ಲಿ ಬೇಸಿಗೆಯನ್ನು ಅನುಭವಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಡಿಸೆಂಬರ್ 22ನೇ ತಾರೀಕನ್ನು ವಿಂಟರ್ ಸಾಲ್ಸ್ಟಿಸ್ ಅಂತ ಕರೆಯಲಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ದೀರ್ಘವಾದಂತಹ ಚಳಿಯನ್ನು ನಾವು ಅನುಭವಿಸ್ತೇವೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಚಳಿ ಅಥವಾ ಈ ಒಂದು ರಾತ್ರಿಯನ್ನು ಅನುಭವಿಸ್ತೇವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತಂದರೆ ಮ್ಯಾಪಿಂಗ್ ರಿಲೇಟ್ ಆದಂಥ ಒಂದು ಮಾಹಿತಿಯಾಗಿದ್ದು, ಎನ್ನೋರ್ ಕ್ರೀಕ್ ಅಂತ ನ್ಯೂಸ್ನಲ್ಲಿತ್ತು. ಎನ್ನೋರ್ ಕ್ರೀಕ್ ಅಂತಂತಂದರೆ ತೊರೆ ಅಂತ ನಾವು ಕನ್ನಡದಲ್ಲಿ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅಥವಾ ಹಿನ್ನೀರಿನ ಒಂದು ಪ್ರದೇಶ ಅಂತ ಕೂಡ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇತ್ತೀಚೆಗೆ ಈ ತಮಿಳುನಾಡಿನಲ್ಲಿರುವಂತಹ ಎನ್ನೋರ್ ಕ್ರೀಕ್ನಲ್ಲಿ ಅಥವಾ ಈ ಒಂದು ತೊರೆಯಲ್ಲಿ WTI ಮತ್ತು BMAD ಅನ್ನುವ 2 ಸಂಸ್ಥೆಗಳ ವಿಶೇಷ ತಜ್ಞರು ಈ ಒಂದು ಪಕ್ಷಿಗಳಿಗೆ ಆಹಾರ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಎನ್ನೋರ್ ಕ್ರೀಕ್ ನ್ಯೂಸ್ನಲ್ಲಿರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಶೇಷ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ತಮಿಳುನಾಡಿನ ಈ ತಿರುವಳ್ಳೂರ್ ಜಿಲ್ಲೆಯಲ್ಲಿರುವಂತಹ ಬ್ಯಾಕ್ ವಾಟರ್ ಬಾಡಿಯಾಗಿ ಈ ಎನ್ನೋರ್ ಕ್ರೀಕ್ ಅಥವಾ ಎನ್ನೋರ್ ತೊರೆಯನ್ನು ಗುರುತಿಸಲಾಗುತ್ತೆ. ಹಿನ್ನೀರು ಅಂತ ನಾವು ಸಿಂಪಲ್ಲಾಗಿ ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಒಂದು ಪ್ರದೇಶದಲ್ಲಿ ತಮಿಳುನಾಡಿನಲ್ಲಿ ಹರಿಯುವಂತಹ ಕೋಸಸಲೈಯಾರ್ ಅನ್ನುವ ಒಂದು ನದಿಯ ಭಾಗವಾಗಿ ಕೂಡ ಈ ಒಂದು ಕ್ರೀಕನ್ನು ಗಮನಿಸಲಾಗುತ್ತೆ. ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಅದೇ ರೀತಿಯಾಗಿ ಮುಗತ್ವಾರ್ ಕುಪ್ಪಂನಲ್ಲಿ ಬಂಗಾಳ ಕೊಲ್ಲಿಯನ್ನು ಸಂಧಿಸುವಂತಹ, ಅಂದರೆ ಈ ಕೋಸಸಲೈಯಾರ್ ಅನ್ನುವ ನದಿ ಏನಿದೆ, ಈ ಮುಗತ್ವಾರ್ ಕುಪ್ಪಂ ಅನ್ನುವ ಪ್ರದೇಶದಲ್ಲಿ ಬಂಗಾಳ ಕೊಲ್ಲಿಯನ್ನು ಸಂಧಿಸುವಂತಹ ಪ್ರದೇಶದಲ್ಲಿ ಉಪ್ಪು ನೀರಿನ ಸರೋವರವಾಗಿ ಅಥವಾ ಹಿನ್ನೀರಿನ ಪ್ರದೇಶವಾಗಿ ಎನ್ನೋರ್ ಕ್ರೀಕ್ ಅಥವಾ ತೊರೆಯನ್ನು ಗುರುತಿಸಲಾಗುತ್ತೆ. ದೇಶದಲ್ಲಿ ಈ ಆಂಧ್ರ ಪ್ರದೇಶದಲ್ಲಿರುವಂತಹ ಪುಲಿಕಾಟ್ ಸರೋವರದ ನಂತರ 2ನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿ ಅಥವಾ ತೊರೆಯಾಗಿ ಕೂಡ ಈ ಎನ್ನೋರ್ ಕ್ರೀಕ್ ಗುರುತಿಸಿಕೊಳ್ಳುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನಮ್ಮ ಭಾರತದ ಆಗ್ನೇಯ ಕರಾವಳಿಯಲ್ಲಿ ತಮಿಳುನಾಡಿನ ಭಾಗವಾಗಿರುವಂತಹ ಈ ಒಂದು ಎನ್ನೋರ್ ಕ್ರೀಕನ್ನು ನಾವು ಇಲ್ಲಿ ಎಕ್ಸಾಕ್ಟಾಗಿ ಗುರುತಿಸ್ಬೋದು. ಕೋಸಸಲೈಯಾರ್ ಅನ್ನುವ ಈ ಒಂದು ನದಿಯ ಭಾಗವಾಗಿ ಕೂಡ ಈ ಒಂದು ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಹಿನ್ನೀರಿನ ಒಂದು ನೀರಿನ ಪ್ರದೇಶವಾಗಿ ಸರೋವರವಾಗಿ ಎನ್ನೋರ್ ತೊರೆಯನ್ನು ನಾವು ಸಿಂಪಲ್ಲಾಗಿ ಈ ಒಂದು ಮ್ಯಾಪ್ನಲ್ಲಿ ಲೊಕೇಟ್ ಮಾಡ್ಬೋದಾಗಿದೆ. ಸೊ ಕೋಸಸಲೈಯಾರ್ ಅನ್ನುವ ರಿವರ್ ಎಲ್ಲಿದೆ ಅಂದರೆ ಇದು ತಮಿಳುನಾಡಿನಲ್ಲಿದೆ. ಎನ್ನೋರ್ ಕ್ರೀಕ್ ಎಲ್ಲಿದೆ ಅಂತಂದರೆ ಇದು ಕೂಡ ನಮ್ಮ ಭಾರತದ ಆಗ್ನೇಯ ಭಾಗದಲ್ಲಿ ಈ ಎನ್ನೋರ್ ಕ್ರೀಕನ್ನು ಗುರುತಿಸ್ಬೋದು ತಮಿಳುನಾಡಿನಲ್ಲಿ ಅಂತ. ಇತ್ತೀಚೆಗೆ ನಾವು ಈ ಎನ್ನೋರ್ ಪೋರ್ಟ್ ಬಗ್ಗೆ ಕೂಡ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಚೆನ್ನೈ ಪೋರ್ಟ್ನಿಂದ ಉತ್ತರ ಭಾಗದಲ್ಲಿ ಎನ್ನೋರ್ ಪೋರ್ಟ್ ಇದೆ ಅಥವಾ ಬಂದರು ಇದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಅದರ ದಕ್ಷಿಣ ಭಾಗದಲ್ಲಿ ಈ ಎನ್ನೋರ್ ತೊರೆಯನ್ನು ಗುರುತಿಸಬಹುದಾಗಿದೆ ಅಂತ ನಾವು ಸಿಂಪಲ್ಲಾಗಿ ನೆನಪಿಟ್ಕೋಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರ್ಥಿಕ ಚಟುವಟಿಕೆಗಳನ್ನು ನಡೆಸ್ತಾ ಇರುವುದರಿಂದ ಈ ಒಂದು ಪ್ರದೇಶದಲ್ಲಿ ಜೀವ ವೈವಿಧ್ಯತೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡಲಾಗ್ತಾ ಇದೆ. ಸೊ ಹಿಂದಿನ ದಿನಗಳಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿದ್ದಂತಹ ಆರೋಗ್ಯಕರ ಜಲವಾಸಿ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದಂತಹ ಈ ಎನ್ನೋರ್ ಕ್ರೀಕ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಾಗಿದೆ. ಮುಖ್ಯವಾಗಿ ಈ ಒಂದು ಪ್ರದೇಶವನ್ನು ಸೂಕ್ಷ್ಮ ಪರಿಸರ ವ್ಯವಸ್ಥೆಯ ಪ್ರದೇಶವಾಗಿ ಗುರುತಿಸಲಾಗಿದ್ದು, ಮ್ಯಾಂಗ್ರೋವ್ ಕಾಡುಗಳನ್ನು ಮತ್ತು ದೊಡ್ಡ ಜೌಗು ಪ್ರದೇಶವನ್ನು ಹೊಂದಿರುವಂತಹ ಈ ಒಂದು ಎನ್ನೋರ್ ಕ್ರೀಕನ್ನು ಗುರುತಿಸಲಾಗುತ್ತದೆ ಸೂಕ್ಷ್ಮ ಪರಿಸರ ವ್ಯವಸ್ಥೆ ಅಂತ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಮ್ಯಾಂಗ್ರೋವ್ ಗಿಡಗಳನ್ನು ಹೊಂದಿದಂತಹ ಪ್ರದೇಶ ಆಗಿರಬಹುದು ಅಥವಾ ಜೌಗು ಪ್ರದೇಶಗಳು ನಮಗೆ ನೈಸರ್ಗಿಕವಾಗಿ ಸಾಕಷ್ಟು ರೀತಿಯಾದಂತಹ ಕಾಂಟ್ರಿಬ್ಯೂಷನ್ಗಳನ್ನು ನೀಡುತ್ತೆ. ಯಾವ ರೀತಿ ಅಂತಂದರೆ ಆ ಒಂದು ಪ್ರದೇಶದಲ್ಲಿ ಶ್ರೀಮಂತವಾದಂತಹ ಜೀವ ವೈವಿಧ್ಯತೆ ಬೆಳೆಯುವುದಕ್ಕೆ ಅನುಕೂಲ ಮಾಡಿಕೊಡುವುದಷ್ಟೇ ಅಲ್ಲದೆ ಸುಸ್ಥಿರ
ರೀಪ್ರೊಡಕ್ಷನನ್ನು ಸಸ್ಟೈನೇಬಲ್ ರೀಪ್ರೊಡಕ್ಷನನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ, ಸುಸ್ಥಿರ ಪುನರುತ್ಪಾದನೆಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈ ಮ್ಯಾಂಗ್ರೋವ್ ಕಾಡುಗಳಾಗಿರ್ಬೋದು, ಜೌಗು ಪ್ರದೇಶ, ವೆಟ್ಲ್ಯಾಂಡ್ಸ್ ಅಂತ ಏನು ಕರಿತೇವೆ, ಇವುಗಳು ಸಾಕಷ್ಟು ಪ್ರಮುಖವಾದಂತಹ ಮಹತ್ವವಾದಂತಹ ಒಂದು ಕಾಂಟ್ರಿಬ್ಯೂಷನ್ಗಳನ್ನು ನೀಡುತ್ತವೆ. ಅಷ್ಟೇ ಅಲ್ಲದೆ ನಮ್ಮ ಮಾನವರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಸಂರಕ್ಷಣೆಯನ್ನು ಒದಗಿಸುತ್ತವೆ. ಯಾವ ರೀತಿ ಅಂತಂದರೆ, ಈ ಜೌಗು ಪ್ರದೇಶ ಮತ್ತು ಮ್ಯಾಂಗ್ರೋವ್ ಕಾಡುಗಳು ಅತಿ ಹೆಚ್ಚಾಗಿ ಬೆಳೆಯುವುದರಿಂದ, ಅಂದರೆ ಕರಾವಳಿಯುದ್ದಕ್ಕೂ ಬೆಳೆಯುವುದರಿಂದ ಬಲವಾದಂತಹ ಮಳೆ, ಗಾಳಿ, ಉಬ್ಬರವಿಳಿತ, ಸಮುದ್ರದ ಉಬ್ಬರವಿಳಿತ, ಟೈಡ್ಸ್ ಅಂತ ಏನು ಕರಿತೇವೆ, ಸೊ ಅವು ಮತ್ತು ಈ ಚಂಡಮಾರುತಗಳಿಂದ ನೈಸರ್ಗಿಕವಾಗಿ ಆ ಒಂದು ಪ್ರದೇಶವನ್ನು, ಜನರನ್ನು ಮತ್ತು ಅವರ ಆಸ್ತಿ ಪಾಸ್ತಿಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ವಿಶೇಷ ಕಾಂಟ್ರಿಬ್ಯೂಷನನ್ನು, ಕೊಡುಗೆಗಳನ್ನು ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಮತ್ತು ಜೌಗು ಪ್ರದೇಶಗಳು ಮಾಡುತ್ತವೆ. ಸೊ ಇದೇ ಒಂದು ಪ್ರದೇಶವನ್ನು ಈ ಎನ್ನೋರ್ ಕ್ರೀಕ್ ಕೂಡ ಹೊಂದಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ತಮಿಳುನಾಡಿನ ಭಾಗವಾಗಿದೆ ಇದು ಎನ್ನೋರ್ ಕ್ರೀಕ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಒಂದು ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶದಲ್ಲಿದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಮ್ಯಾಪ್ನಲ್ಲಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಭಾರತದ ನೈಋತ್ಯ ಭಾಗದಲ್ಲಿ ಆಗ್ನೇಯ ಭಾಗದಲ್ಲಿ ಈ ಒಂದು ಎನ್ನೋರ್ ತೊರೆ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತಂದರೆ, ಪ್ರತಿ ವರ್ಷ 26ನೇ ಜನವರಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತೆ. ಅದೇ ರೀತಿಯಾಗಿ ಈ ಕರ್ತವ್ಯ ಪಥನಲ್ಲಿ ಒಂದು ಮಾರ್ಚನ್ನು ಅಥವಾ ಈ ಒಂದು ಪರೇಡನ್ನು, ಪಥಸಂಚಲನವನ್ನು ಕೂಡ ನಡೆಸಲಾಗುತ್ತೆ ನಮ್ಮ ಸಶಸ್ತ್ರ ಪಡೆಗಳ ಮೂಲಕ. ಸೊ ಅಷ್ಟೇ ಅಲ್ಲದೆ ಸಾಕಷ್ಟು ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗುತ್ತೆ ನಮ್ಮ ರಾಷ್ಟ್ರಾಧ್ಯಕ್ಷರ ಒಂದು ನೇತೃತ್ವದಲ್ಲಿ. ಸೊ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ದೇಶಗಳಿಂದ ನಮ್ಮ ಮಿತ್ರ ರಾಷ್ಟ್ರಗಳ ಒಂದು ಅಧ್ಯಕ್ಷರನ್ನಾಗಿರ್ಬೋದು ಅಥವಾ ಮುಖ್ಯಸ್ಥರನ್ನು ಭಾರತಕ್ಕೆ ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅತಿಥಿಯಾಗಿ ಆಹ್ವಾನಿಸುವಂತಹ ಒಂದು ವಾಡಿಕೆ ಮೊದಲಿನಿಂದ ಕೂಡ ಬೆಳೆದು ಬಂದಿದೆ. ಸೊ ಅದೇ ರೀತಿಯಾಗಿ 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರುವಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಆಗಮಿಸ್ತಾ ಇದ್ದಾರೆ ಅಂತ ಇತ್ತೀಚೆಗೆ ನಮ್ಮ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಅಥವಾ ಖಚಿತಪಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಫ್ರಾನ್ಸ್ ದೇಶದ ಅಧ್ಯಕ್ಷರು ಇದು 6ನೇ ಬಾರಿಗೆ ಈ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ 2016ರಲ್ಲಿ ಕೊನೆಯ ಬಾರಿಗೆ ಆಗಿನ ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿದ್ದಂತಹ ಫ್ರಾನ್ಸಿಸ್ ಹೋಲ್ಯಾಂಡ್ ಅವರು ಈ ಫ್ರಾನ್ಸ್ ದೇಶದಿಂದ ನಮ್ಮ ಭಾರತದ ಗಣರಾಜ್ಯೋತ್ಸವದ ದಿನದಂದು ಭಾರತಕ್ಕೆ ಆಗಮಿಸಿದರು. ಆದರೆ 2024ರಲ್ಲಿ ಈಗಿನ ಅಧ್ಯಕ್ಷರಾಗಿರುವಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಗಲೇ ತಿಳಿಸಿದ ಹಾಗೆ ಈ ಒಂದು ಕರ್ತವ್ಯ ಪಥ್, ಮುಂಚೆ ಇದನ್ನು ರಾಜ್ಪಥ್ ಅಂತ ಕರಿತಾ ಇದ್ವಿ. ಸೊ ಈ ಒಂದು ಕರ್ತವ್ಯ ಪಥದಲ್ಲಿ ಪಥಸಂಚಲನದ ಭಾಗವಾಗಿ 241 ಯೋಧರು 3 ಪಡೆಗಳಿಂದ ಭಾಗವಹಿಸ್ತಾ ಇದ್ದಾರೆ ಅಂತ. ಸೊ ಅದೇ ರೀತಿಯಾಗಿ ಇವರ ಗೌರವವನ್ನು ಈ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಸ್ವೀಕರಿಸಲಿದ್ದಾರೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದಕ್ಕಿಂತ ಮುಂಚೆ ಈ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಜೋ ಬೈಡನ್ ಅವರನ್ನು ಇನ್ವೈಟ್ ಮಾಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ, ಮುಖ್ಯವಾಗಿ ಈ ಒಂದು ಚುನಾವಣೆಗಳ ಕಾರಣಕ್ಕಾಗಿ ಈ ಜೋ ಬೈಡನ್ ಅವರಿಗೆ ಬರಲು ಸಾಧ್ಯವಿಲ್ಲ ಅಂತ ವಾಷಿಂಗ್ಟನ್ DC ಯಲ್ಲಿರುವಂತಹ ಈ ವೈಟ್ ಹೌಸ್ನಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಲಾಗಿತ್ತು, ಕನ್ಫರ್ಮೇಷನ್ ನೀಡಲಾಗಿತ್ತು. ಸೊ ಇದೇ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಸಾಕಷ್ಟು ಮಾಡಿಫಿಕೇಷನ್ಗಳನ್ನು ಮಾಡಿಕೊಳ್ಳುವುದರ ಮೂಲಕ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರನ್ನು, ಫ್ರಾನ್ಸ್ ದೇಶದ ಅಧ್ಯಕ್ಷರನ್ನು 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಲು ಆಹ್ವಾನ ಮಾಡಲಾಗಿದೆ ಮತ್ತು ಅವರು ಒಪ್ಪಿಕೊಂಡಿದ್ದಾರೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಇನ್ನು ಈ ಫ್ರಾನ್ಸ್ ದೇಶ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಮ್ಯಾಪ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಯುರೋಪಿನ ಭಾಗವಾಗಿರುವಂತಹ ಈ ಫ್ರಾನ್ಸ್ ದೇಶದ ಲೊಕೇಶನನ್ನು ಎಕ್ಸಾಕ್ಟಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಇದರ ಉತ್ತರ ಭಾಗದಲ್ಲಿ ನಾರ್ತ್ ಸಿ ಅಥವಾ ಉತ್ತರ ಸಮುದ್ರ ಅಂತ ನಾವು ಗುರುತಿಸ್ತೇವೆ. ಸೊ ಈ ಒಂದು ಪ್ರದೇಶ, ಇದರ ಪಶ್ಚಿಮ ಭಾಗದಲ್ಲಿ ಯುನೈಟೆಡ್ ಕಿಂಗ್ಡಮನ್ನು ನಾವು ಗುರುತಿಸ್ಬೋದು, UK. ಸೊ ಈ ಒಂದು UKನ ದಕ್ಷಿಣ ಭಾಗದಲ್ಲಿ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಈ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಕರಾವಳಿ ಪ್ರದೇಶವನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಮುಖ ದೇಶವಾಗಿ
ಈ ಫ್ರಾನ್ಸ್ ದೇಶ ಗುರುತಿಸಿಕೊಳ್ಳುತ್ತೆ. ಇದರ ರಾಜಧಾನಿ ಪ್ಯಾರಿಸ್ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಇದರ ಉತ್ತರ ಭಾಗದಲ್ಲಿ ಉತ್ತರ ಸಮುದ್ರ ಅಥವಾ ನಾರ್ತ್ ಸಿ ಮತ್ತು ಇಂಗ್ಲಿಷ್ ಚಾನಲ್ ಅಥವಾ ಈ ನಾರ್ತ್ ಅಟ್ಲಾಂಟಿಕ್ಸ್ ಮಹಾಸಾಗರವನ್ನು ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ ಇದೆ. ಅಂದರೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ದೇಶದ ನಡುವೆ ಇರುವಂತಹ ಈ ಒಂದು ಜಲಸಂಧಿ ಯಾವುದು ಅಂತಂದರೆ ಡೋವರ್ ಸ್ಟ್ರೇಟ್ ಅಂತ ಇದನ್ನು ಕರೆಯಲಾಗುತ್ತೆ. DOVER ಸ್ಟ್ರೇಟ್ ಅಥವಾ ಜಲಸಂಧಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ಡೋವರ್ ಸ್ಟ್ರೇಟ್ ಅಂತ ಕರೀತಾರೆ. ಇದು ಉತ್ತರ ಸಮುದ್ರ ಮತ್ತು ಇಂಗ್ಲಿಷ್ ಚಾನಲ್ ಅಥವಾ ಈ ಉತ್ತರ ಅಟ್ಲಾಂಟಿಕ್ ಮಹಾಸಾಗರವನ್ನು ಸಂಪರ್ಕ ಮಾಡುವಂತಹ ಒಂದು ಕಡಿದಾದಂತಹ ಒಂದು ಜಲಸಂಧಿ ಆಗಿದೆ. ಡೋವರ್ ಸ್ಟ್ರೇಟ್ ನೆನಪಿನಲ್ಲಿಟ್ಕೊಳ್ಳಿ. UK ಮತ್ತು ಫ್ರಾನ್ಸ್ ದೇಶದ ನಡುವೆ ಇದೆ ಇದು. ಅದೇ ರೀತಿಯಾಗಿ ಫ್ರಾನ್ಸ್ ದೇಶದ ಗಡಿಯನ್ನು ಹಂಚಿಕೊಳ್ಳುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳನ್ನು ನೋಡೋದಾದರೆ ಬೆಲ್ಜಿಯಂ, ಲುಕ್ಸೆಂಬರ್ಗ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಪೂರ್ವ ಭಾಗದಲ್ಲಿ ಇವು ಪ್ರಮುಖ ರಾಷ್ಟ್ರಗಳನ್ನು, ಈ ಒಂದು ಗಡಿಯನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರ ಫ್ರಾನ್ಸ್ ದೇಶ ಆಗಿದೆ. ಅದೇ ರೀತಿಯಾಗಿ ನೈಋತ್ಯದಲ್ಲಿ ಸ್ಪೇನ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದನ್ನು ನಾವು ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ಈ ಒಂದು ವಾಟರ್ ಬಾಡೀಸ್ಗಳು ಯಾವುವು ಅಂತಂದರೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಭಾಗಗಳನ್ನು ಕರಾವಳಿಯನ್ನು ಹಂಚಿಕೊಳ್ಳುವಂಥ ರಾಷ್ಟ್ರ ಫ್ರಾನ್ಸ್ ದೇಶವಾಗಿದೆ. ಈ ಫ್ರಾನ್ಸ್ ದೇಶದ ಅಧ್ಯಕ್ಷರನ್ನು 2024 ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಲಾಗಿದೆ ಅಂತ ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅವರ ಹೆಸರು ಏನು ಅಂತಂದರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತ. ಇನ್ನು ಮುಂದಿನ ಆರ್ಟಿಕಲ್ ಸ್ಪೋರ್ಟ್ಸ್ ರಿಲೇಟ್ ಆದಂತಹ ಒಂದು ಮಾಹಿತಿಯಾಗಿದ್ದು 2024 ಜನವರಿ 19ರಿಂದ 31ರವರೆಗೆ ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಕ್ರೀಡಾಕೂಟ ನಡೀತಾ ಇದೆ. ಈ ಒಂದು 6ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ತಮಿಳುನಾಡು ರಾಜ್ಯ ಆತಿಥ್ಯವನ್ನು ವಹಿಸಿಕೊಂಡಿದೆ. ಅಂದರೆ ಹೋಸ್ಟ್ ಮಾಡ್ತಾ ಇರುವಂತಹ ರಾಜ್ಯ ಯಾವುದು ಅಂತಂದರೆ ತಮಿಳುನಾಡು ಅಂತ ನಾವು ನೋಟ್ ಮಾಡಿ ಇಟ್ಕೋಬೇಕು. ಇದು 6ನೇ ಆವೃತ್ತಿಯ 2024 ಖೇಲೋ ಇಂಡಿಯಾ ಯೂತ್ ಗೇಮ್ ರಾಷ್ಟ್ರೀಯ ಕ್ರೀಡಾಕೂಟ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನ್ಯಾಷನಲ್ ಗೇಮ್ಸ್ ಬೇರೆ, ಖೇಲೋ ಇಂಡಿಯಾ ಗೇಮ್ಸ್ ಬೇರೆ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಅದೇ ರೀತಿಯಾಗಿ ಇತ್ತೀಚೆಗೆ ಈ ಒಂದು ಮಾಹಿತಿಯನ್ನು ಕೇಂದ್ರ ಕ್ರೀಡಾ ಸಚಿವರಾಗಿರುವಂತಹ ಅನುರಾಗ್ ಠಾಕೂರ್ ಅವರು ಮಾಹಿತಿಯನ್ನು ಶೇರ್ ಮಾಡಿದ್ದು, ಈ ಒಂದು ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಈ ಖೇಲೋ ಇಂಡಿಯಾ ಯೂತ್ ಗೇಮ್ನ ಲಾಂಛನವನ್ನು ಕೂಡ ಅನಾವರಣಗೊಳಿಸಲಾಗಿದೆ ಇವರಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನ್ಯೂಸ್ನಲ್ಲಿ ಕೂಡ ಪಬ್ಲಿಷ್ ಮಾಡಲಾಗಿತ್ತು. ಈ ಬಾರಿ ತಮಿಳುನಾಡಿನ ಚೆನ್ನೈ, ತಿರುಚಿ, ಮದುರೈ ಮತ್ತು ಕೊಯಂಬತ್ತೂರಿನಲ್ಲಿ ಈ ಒಂದು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನಪಿಟ್ಕೊಳ್ಳಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಲ್ಲಿ ನಡೀತಾ ಇದೆ 2024 6ನೇ ಆವೃತ್ತಿ ಅಂತಂತಂದರೆ 2024 6ನೇ ಆವೃತ್ತಿ ಅಂತಂದರೆ ತಮಿಳುನಾಡು ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಈ ಕೆಳಗಿನ ಯಾವ ದಿನವನ್ನು ವೀರ್ ಬಾಲ್ ದಿನ ಅಥವಾ ವೀರ್ ಬಾಲ್ ದಿವಸ್ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ನವೆಂಬರ್ 14, ಆಪ್ಷನ್ 2 ಡಿಸೆಂಬರ್ 26, ಆಪ್ಷನ್ 3 ಡಿಸೆಂಬರ್ 23 ಅಥವಾ ಜನವರಿ 16 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಡಿಸೆಂಬರ್ 26ನೇ ತಾರೀಕಿನಂದು. ಮುಖ್ಯವಾಗಿ ಈ ಸಿಖ್ ಧರ್ಮದ ಕೊನೆಯ ಗುರುವಾಗಿದ್ದಂತಹ ಗುರು ಗೋವಿಂದ್ ಸಿಂಗ್ ಅವರ ಇಬ್ಬರು ಪುತ್ರರಾಗಿದ್ದಂತಹ ರಾಜಕುಮಾರ ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಅವರನ್ನು ಈ ಮೊಘಲ್ ದೊರೆಯಾಗಿದ್ದಂತಹ ಔರಂಗಜೇಬ ಮರಣದಂಡನೆಗೆ ಈಡು ಮಾಡ್ತಾನೆ. ಸೊ ಈ ಒಂದು ತ್ಯಾಗವನ್ನು ಸ್ಮರಿಸುವಂತಹ, ಬಲಿದಾನವನ್ನು ಸ್ಮರಿಸುವಂತಹ ಉದ್ದೇಶದಿಂದ 2020ನೇ ವರ್ಷದಿಂದ 26ನೇ ಜನವರಿಯನ್ನು ಭಾರತದಾದ್ಯಂತ ವೀರ್ ಬಾಲ್ ದಿನ ಅಂತ ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ದಿನವನ್ನು ಚಳಿಗಾಲದ ಅಯನ ಸಂಕ್ರಾಂತಿ ಅಥವಾ ವಿಂಟರ್ ಸಾಲ್ಸ್ಟಿಸ್ ಅಂತ ಕರೀತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜೂನ್ 21, ಆಪ್ಷನ್ 2 ಸೆಪ್ಟೆಂಬರ್ 23, ಆಪ್ಷನ್ 3 ಅಕ್ಟೋಬರ್ 22 ಅಥವಾ ಆಪ್ಷನ್ 4 ಡಿಸೆಂಬರ್ 22 ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಚಳಿಗಾಲ ಅಂತಂದರೆ ಆಬ್ವಿಯಸ್ಲಿ
ಡಿಸೆಂಬರ್ ಬರುತ್ತೆ. ಡಿಸೆಂಬರ್ 22ನೇ ತಾರೀಕಿನಂದು ವಿಂಟರ್ ಸಾಲ್ಸ್ಟಿಸನ್ನು ಗುರುತಿಸಲಾಗುತ್ತೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ಈ ಒಂದು ದಿನದಂದು ಡಿಸೆಂಬರ್ 22ನೇ ತಾರೀಕು, 22 ಅಥವಾ ಒಂದು ವರ್ಷ 21 ಬರ್ಬೋದು, 21 ಅಥವಾ 22ನೇ ಡಿಸೆಂಬರ್ ತಾರೀಕಿನಂದು ದೀರ್ಘವಾದಂತಹ ರಾತ್ರಿಯನ್ನು ಈ ಒಂದು ಉತ್ತರ ಅಕ್ಷಾಂಶದಲ್ಲಿರುವಂತಹ ಭಾಗದಲ್ಲಿನ ರಾಷ್ಟ್ರಗಳು ಅನುಭವಿಸಬೇಕಾಗುತ್ತೆ. ಇದನ್ನು ವಿಂಟರ್ ಸಾಲ್ಸ್ಟಿಸ್ ಅಂತ ಕರೆಯಲಾಗುತ್ತೆ. ಚಳಿಗಾಲದ ಅಯನ ಸಂಕ್ರಾಂತಿ ಅಂತ ಕರೆದರೆ, ಈ ಬೇಸಿಗೆಯ ಅಯನ ಸಂಕ್ರಾಂತಿಯನ್ನು ಅಥವಾ ಸಮರ್ ಸಾಲ್ಸ್ಟಿಸನ್ನು ಜೂನ್ 21ನೇ ತಾರೀಕು ಅಥವಾ 22ನೇ ತಾರೀಕಿನಂದು ಗುರುತಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನೆನಪಿಟ್ಕೊಳ್ಳಿ, ವಿಂಟರ್ ಸಾಲ್ಸ್ಟಿಸ್ ಈಸ್ ಆನ್ ಡಿಸೆಂಬರ್ 22. ದೀರ್ಘವಾದಂತಹ ರಾತ್ರಿಯನ್ನು ಅನುಭವಿಸ್ತೇವೆ ಭೂಮಿಯ ಉತ್ತರ ಭಾಗದಲ್ಲಿ. ದಕ್ಷಿಣ ಭಾಗದಲ್ಲಿ ಏನಿರುತ್ತೆ, ಬೇಸಿಗೆ ಕಾಲ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಎನ್ನೋರ್ ತೊರೆ ಅಥವಾ ಎನ್ನೋರ್ ಕ್ರೀಕ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಕೇರಳ ಅಥವಾ ಆಪ್ಷನ್ 4 ಒಡಿಶಾ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಎನ್ನೂರ್ ಅನ್ನುವ ಈ ಒಂದು ಹಿನ್ನೀರಿನ ಪ್ರದೇಶ, ಕ್ರೀಕ್ ಅಂತ ಕರೀತಾರೆ, ತೊರೆ ಅಂತ, ಇದು ತಮಿಳುನಾಡು ರಾಜ್ಯದಲ್ಲಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ತಮಿಳುನಾಡಿನ ಪೂರ್ವ ಭಾಗದಲ್ಲಿರುವಂತಹ ಈ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯನ್ನು ಕನೆಕ್ಟ್ ಮಾಡುವಂತಹ, ಮುಖ್ಯವಾಗಿ ಈ ಕೋಲಾಸ್ ಸಲೈಯಾರ್ ಅನ್ನುವ ಒಂದು ನದಿ ಇದು. ಇದರ ಭಾಗವಾಗಿ ಈ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುವಂತಹ ಒಂದು ಹಿನ್ನೀರಿನ ಪ್ರದೇಶವಾಗಿ ಎನ್ನೋರ್ ಕ್ರೀಕ್ ಅಥವಾ ಎನ್ನೋರ್ ತೊರೆಯನ್ನು ಗುರುತಿಸಲಾಗುತ್ತೆ. ಇದು ತಮಿಳುನಾಡಿನಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸರಿಯಾದ ಉತ್ತರ ತಮಿಳುನಾಡು. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. 2024 ಜನವರಿ 26ನೇ ತಾರೀಕಿನಂದು ಗಣರಾಜ್ಯೋತ್ಸವದ ದಿನದಂದು ಈ ಕೆಳಗಿನ ಯಾವ ದೇಶದ ಮುಖ್ಯಸ್ಥರನ್ನು ಭಾರತದಲ್ಲಿ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಲಾಗಿದೆ? ಯಾರು ಬರ್ತಾ ಇದ್ದಾರೆ ಅತಿಥಿಯಾಗಿ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಅಮೆರಿಕದ ಜೋ ಬಿಡನ್, ಆಪ್ಷನ್ 2 ರಿಷಿ ಸುನಕ್ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ 3 ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್, ಆಪ್ಷನ್ 4 ರಷ್ಯಾದ ವ್ಲಾಡಿಮಿರ್ ಪುಟಿನ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರುವಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು 2024 ಗಣರಾಜ್ಯೋತ್ಸವದ ದಿನದಂದು ಮುಖ್ಯ ಅತಿಥಿಯ ರೂಪದಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಪ್ಷನ್ 3 ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, 2024 ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಕ್ರೀಡಾಕೂಟವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಒಡಿಶಾ, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಹರಿಯಾಣ ಅಥವಾ ಆಪ್ಷನ್ 4 ತಮಿಳುನಾಡು ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ತಮಿಳುನಾಡಿನಲ್ಲಿ 2024 6ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದೇ ಜನವರಿ 19ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೂ ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 4 ತಮಿಳುನಾಡು ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.